ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಪಬ್ಬಾರ್ ಸಿನಿಮಾದ ಶೂಟಿಂಗ್ ಹೊತ್ತಿನಲ್ಲಿ ಈ ತಂಪಾದ ಸಮಯದಲ್ಲಿ ಒಬ್ಬರನ್ನ ಕರ್ಕೊಂಡು ಬರೀ ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮನ್ನು ಅಲ್ಲಿ ಇಲ್ಲಿ ನೋಡಿದ್ದೀನಿ ನಾನು, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀರಿ ನೀವು ಅಂತ ನಾನು ಕೇಳ್ತಾ ಇದ್ದೆ. ಕಡೆಗೂ ಅವ್ರು ಮನಸ್ಸು ಮಾಡಿ ಬನ್ನಿ ಸರ್ ಮಾತಾಡೋಣ ಅಂತ ಹೇಳಿ ಬಂದು ಹೋಗ್ತಿದ್ದಾರೆ. ಭರತ್ ಅಂತ ಇವ್ರ ಹೆಸರು. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ, ನೀವು ಅನೇಕ ಸಿನಿಮಾಗಳು ನೋಡಿರ್ತೀರಿ, ಒಂದು ಸಿನಿಮಾಗೆ ಹೀರೋ ಕೂಡ ಹೌದು. ಈಗ ಪಬ್ಬಾರ್ ಸಿನಿಮಾದಲ್ಲಿ ಧೀರನ್ ರಾಮ್ಕುಮಾರ್ ಅವ್ರ ಜೊತೆಗೆ ಯಾವಾಗಲೂ ಕಾಣಿಸ್ತಾರೆ. ಪಕ್ಕಾ ನಾಟಿ ಕಲಾವಿದ. ನಾಟಿ ಅಂದರೆ ಆ ನಾಟಿ ಅಲ್ಲ, ಮೀನ್ಸ್ ಮಣ್ಣಿನ ಕಲಾವಿದ, ಜವಾರಿ ಕಲಾವಿದ ಅಂತ ಹೇಳ್ಬೋದು. ಕರೆಕ್ಟಾ ಸರ್? ಭರತ್ ಸರ್, ಸರ್ ನಮಸ್ಕಾರ. ಹೇಗಿದ್ದೀರಿ ಸರ್? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ ಸರ್. ಅಂದರೆ ಅಲ್ಲಿ ಪೋಸ್ಟಲ್ಲಿ ನಾನು ನಿಮ್ಮನ್ನು ನೋಡ್ತಾ ಇದ್ದೆ, ಬಟ್ ಈ ಸೆಟ್ಟಲ್ಲೇ ನಾನು ತುಂಬ ನಿಮ್ಮನ್ನು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೆ. ಯಾರೋ ಗುರು ಇದು ಒಳ್ಳೆ ಕಲಾವಿದ ಗುರು, ಏನೋ ಆಗ್ತಾರೆ ಗುರು ಅನ್ನೋ ಒಂದು ಫೀಲಿಂಗ್ಸ್ ನಂಗೆ ಬಂದಿದ್ದು. ಎಲ್ಲಿನವ್ರು ಮೂಲತಃ ಭರತ್ನವರು? ಸರ್, ನಾನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಲ್ಲಿ ಒಂದು ಹಳ್ಳಿ, ಅಂದರೆ ಬೆಳ್ಳೂರು ಹೋಬಳಿ ಬರುತ್ತೆ. ಬೆಳ್ಳೂರು ಕ್ರಾಸ್ ಗೊತ್ತು ಸರ್, ನಾನು ಆದಿಚುಂಚನಗಿರಿ ಮಠದಲ್ಲಿ ಓದಿದ್ದು. ಹಾಂ, ಅಂದರೆ ಅಲ್ಲೇ ಹತ್ತಿರ ಸರ್ ನಮಗೆ. ಆದಿಚುಂಚನಗಿರಿ ಮಠ ನಮ್ಗೆ ಹತ್ತಿರ. ಅಲ್ಲಿಂದ ಒಂದು 8 ಕಿಲೋಮೀಟರ್ ಗೊಂದಿಹಳ್ಳಿ ಅಂತ ಇದೆ. ಸೊ ಅಲ್ಲಿಂದ ಬಂದಿದ್ದು. ಬಟ್ ತುಂಬ ಸಮಯ ನಾನು ಊರಿಂದ ಹೊರಗೆ ಇದ್ದು, ಅಂದರೆ ನಾನು ಬೋರ್ಡಿಂಗ್ ಸ್ಕೂಲ್ ಹಿಂಗೆ ಓದ್ದು. ಸೊ ಊರಿಗೆ ಹೋಗಿ ಬರೋದು ಒಂದು ಇದಿತ್ತೆ ಹೊರತು ತುಂಬ ಸಮಯ ಅಲ್ಲಿ ಕಳೆದಿಲ್ಲ. ಅಂದರೆ ಎಜುಕೇಷನ್ ವಿಷಯವಾಗಿ ನಾನು ಬೋರ್ಡಿಂಗ್ ಸ್ಕೂಲ್ ಮತ್ತು ಬೆಂಗಳೂರಲ್ಲಿ ನನ್ನ ಎಜುಕೇಷನ್ ಎಲ್ಲ ಮುಗಿಸಿದ್ದು. ಸೊ ಹಂಗಾಗಿ ಬೆಂಗಳೂರೇ ಹೆಚ್ಚಾಗಿ ನಾನು ಕಳೆದಿರೋದು. ಬೆಂಗಳೂರೇ ತುಂಬ ಜನ ಕಾಪಾಡಿರೋದು, ಬನ್ನಿ ನಿಮ್ಮನ್ನು ಬೆಳೆಸಿದೆ, ಬೆಳೆಸ್ತಾ ಇದೆ. ಹೌದು, ಮತ್ತು ನೀವು ಅದನ್ನು ಬಳಸ್ತಾ ಇದ್ದೀರ. ಹೌದು ಸರ್. ಎಸ್ ಸರ್, ಹೇಳಿ ಪ್ಲೀಸ್. ಬೋರ್ಡಿಂಗ್ ಸ್ಕೂಲಲ್ಲೇ ಓದಿದ್ದು, ಹೆಚ್ಚು ಬೆಂಗಳೂರಲ್ಲೇ ಬೆಳೆದಿದ್ದು ಸರ್. ಸೊ ಅದಾದಮೇಲೆ ಮತ್ತೆ ನಾನು ಕೆಲಸ ಶುರು ಮಾಡಿದೆ. ಕೆಲಸ ಶುರು ಮಾಡಾದ್ಮೇಲೆ ಏನು ಕೆಲಸ ಸರ್? ಏನು ಓದಿದ್ದು ನೀವು? ನಾನು BSc ಬಯೋಟೆಕ್ ಮಾಡಿದೆ. ಓ, ಬಯೋಟೆಕ್ ಮಾಡಿದ್ದೀರಾ ಸರ್ ನೀವು? BSc ಆ ಲ್ಯಾಬಲ್ಲಿ ಇರೋ ಈ ಲ್ಯಾಬಿಗೆ ಬಂದಿರಲ್ಲ. ಇಲ್ಲ, ಅಂದರೆ ನಾನು ಶಾಲೆ ಟೈಮಿಂದ ಒಂದು ಸ್ವಲ್ಪ ಅಂದರೆ ಬರೆಯೋ ಆಸಕ್ತಿ ಇದೆ. ಬರೆಯೋದು ಅಂದರೆ ನಾನು ಯಾವುದು ಈ ಸ್ವಲ್ಪ ಎಸ್ಸೆ ಕಾಂಪಿಟೇಷನ್ ಆಗಲಿ ಅಂದರೆ ಈ ಥರದ್ದು ಬರೆಯೋದೊಂದು ಆಸಕ್ತಿ ಇತ್ತು. ಆಮೇಲೆ ನನಗೆ ಹೆಚ್ಚಾಗಿ ಸಿನಿಮಾಗಳದ್ದು ಪರಿಚಯ ಇರಲಿಲ್ಲ. ಕಾರಣ ಏನಂದ್ರೆ ನಂಗೆ ಬೋರ್ಡಿಂಗ್ ಸ್ಕೂಲಲ್ಲಿ TV ಅನ್ನೋದಿರಲಿಲ್ಲ. ಸೊ ನಾನು ಬೆಳೆಯೋದು ಅಂದರೆ 10th ನಾನೇನು ಬೋರ್ಡಿಂಗ್ ಸ್ಕೂಲಲ್ಲಿದ್ದೆ, ಅಲ್ಲಿ TV ಅನ್ನೋದು ಊರಿಗೆ ಬಂದಾಗ ಮಾರುತಿ ಟಾಕೀಸಿಗೆ ಬಂದ. ಮಾರುತಿ ಟಾಕೀಸಲ್ಲಿ ಟೆಂಟಲ್ಲಿ ಇಲ್ಲ, ನಾನು ನಳಂದ ಟಾಕೀಸ್ ಅಂತಿದ್ದು. ನಳಂದ ನಂದನ ಟಾಕೀಸ್ ಇತ್ತು, ಬೆಳ್ಳೂರು ಕ್ರಾಸ್ ಅಲ್ಲ, ಇಲ್ಲಿ ಮೈಸೂರು ರೋಡಲ್ಲಿ. ಅಂದರೆ ನನ್ನ ತಾತ ಅಜ್ಜಿ ಮನೆ ಪಾದರಾಯನಪುರ. ಸೊ ಅಲ್ಲಿಗೆ ಬಂದಾಗ ಅಲ್ಲಿ ಅಂದರೆ ನನ್ನ ಅಮ್ಮ ಮನೆ ಕಡೆ ಎಲ್ಲನೂ ರಾಜ್ಕುಮಾರ್ ಸರ್ ಏನಿದ್ದಾರೆ, ಅಂದರೆ ಅಪ್ಪಾಜಿಯವ್ರು ಏನಿದ್ದಾರೆ, ಅವರು ದೊಡ್ಡ ಫ್ಯಾನ್ಸ್ ಅವರೆಲ್ಲ, ಅಂದರೆ ನನ್ನ ಮಾಮಂದಿರೆಲ್ಲ ತಾತ ಅಜ್ಜಿಯಿಂದ ಹಿಡಿದು. ಸೊ ಅವ್ರು ನನಗೆ ಸಿನಿಮಾ ನೋಡೋದಕ್ಕೆ ಕರ್ಕೊಂಡು ಹೋಗ್ತಿದ್ರು. ಸೊ ಹಾಗಾಗಿ ಅಲ್ಲಿಂದ ಒಂದು ಸ್ವಲ್ಪ ಸಿನಿಮಾದ ಆಸಕ್ತಿ ಇತ್ತು. ಅಂದರೆ ಆಸಕ್ತಿ ಅಂದರೆ ನೋಡ್ತಿದ್ದೆ ಅಷ್ಟೆ, ಹೆಚ್ಚಾಗೇನು ಪರಿಚಯ ಇರಲಿಲ್ಲ ಅದರದ್ದು. ಆಮೇಲೆ ಇಲ್ಲಿ ಏನು ಕೆಲಸ ಮಾಡ್ತಾ ಯಾವಾಗ ನಾನು ಸ್ವಲ್ಪ ಬೆಂಗಳೂರಲ್ಲೇ ಹೆಚ್ಚಾಗಿ ಸಮಯ ಕಳೆಯೋಕ್ಕೆ ಶುರು ಮಾಡಿದೆ, ಅವಾಗ ಒಂದು ಸ್ವಲ್ಪ ಓದೋದು, ಆಮೇಲೆ ಬರೆಯೋದ್ರ ಕಡೆ ಗಮನ ಬಂತು. ಆಮೇಲೆ ಸಿನಿಮಾಗೆ ಏನಕ್ಕೆ ಬರೀಬಾರ್ದು, ಸಿನಿಮಾ ಕಥೆ ಏನಕ್ಕೆ ಬರೀಬಾರ್ದು ಅನ್ನೋದು ಶುರುವಾಗಿದ್ದು. ಅಲ್ಲಿ ತನಕ ಯಾವ ಸರ್ ಹಂಗಾರೆ ಸಿನಿಮಾ ನಿಮ್ಗೆ ಆಂಟ್ ಮಾಡಿದ್ದೋ? ಇಲ್ಲ ಗುರು, ನಾನು ಕತೆ ಬರಬೇಕು, ಈ ಸಿನಿಮಾ ನೋಡಿ, ಕೆಲವೊಂದು ಸಿನಿಮಾ ನೋಡಿ ಅನಿಸ್ಬಿಡುತ್ತೆ, ನಾನು ಕತೆ ಬರಬೇಕು, ಇದೇ ಥರದ್ದು ಏನೋ ಮಾಡಬೇಕು ಅಂತ ಅನಿಸಿದೆ. ಯಾವ್ದಾರು ಇದೆಯಾ? ಹಾಂ, ಅಂದರೆ ನನಗೆ ತುಂಬ ಇವತ್ತಿಗೂ ನನ್ನ ಫೇವ್ರೆಟ್ ಸಿನಿಮಾ ಅಥವಾ ಡೈರೆಕ್ಟರ್ ಅಂದರೆ ಸಿದ್ಧಲಿಂಗಯ್ಯ ಸರ್. ವಾ, ಸೂಪರ್. ಬಂಗಾರದ ಮನುಷ್ಯ. ಬಂಗಾರದ ಮನುಷ್ಯ ಮತ್ತು ಭೂತಯ್ಯ ನಮಗಾಯು, ಇದೆರಡೂ ಸಿನಿಮಾ ನನಗೆ ಭಾಳ ಇಷ್ಟ. ಆಮೇಲೆ ಅದರಲ್ಲಿರೋ ಎಲ್ಲ ಆ್ಯಕ್ಟರ್ಸ್ ನನಗೆ ತುಂಬ ಇಷ್ಟ. ಸೊ ಭೂತಯ್ಯ ನಮಗಾಯು ಆ್ಯಕ್ಚುಲಿ ನನಗೆ ಅಂದರೆ ಒಂದು ಸಿನಿಮಾದ ಹುಳ, ಸಿನಿಮಾದ ಬೀಜ ಬಿಚ್ಚಿದ್ದು. ಹೌದು. ಅದಾದಮೇಲೆ ನಾನು ಅಂದರೆ BPO ಕೆಲಸ ಮಾಡ್ತಿದ್ದೆ. ಅಷ್ಟು ಏನು ಇಂಟ್ರೆಸ್ಟ್ ಅಂತ ಅನಿಸ್ಲಿಲ್ಲ ನನಗೆ, ಅಂದರೆ ಆಸಕ್ತಿ ಬರ್ತಾ ಇರಲಿಲ್ಲ. ಹಾಂ, ಅಂದರೆ ನಂಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಆಮೇಲೆ ನಾನು ಥಿಯೇಟ್ರಿಗೆ ಬಂದೆ, ಅಭಿನಯ ತರಂಗ ಅಂತ ಥಿಯೇಟ್ರ್ ಇದೆ. ಅಲ್ಲಿ ನಾನು ಗೌರಿ ದತ್ತು ಮೇಡಮ್ ಇದ್ದಾರೆ, ಅವ್ರ ಪರಿಚಯ ಆಯಿತು. ಅವ್ರ ಹತ್ರ ನಾನು ರೀಡಿಂಗ್ ಮಾಡೋಕ್ಕೆ ಶುರು ಮಾಡಿದೆ, ಅಂದರೆ ನಮ್ಮ ಕತೆ ಪುಸ್ತಕಗಳನ್ನ ಅದನ್ನ. ಸೊ ಅಲ್ಲಿ ನನಗೊಂದು ಸ್ವಲ್ಪ ಓದೋದು, ಅಂದರೆ ಸಾಹಿತ್ಯ ಓದೋದ್ರ ಪರಿಚಯ ಆಗಿದೆ. ಅಲ್ಲಿವರೆಗೂ ನಂಗೆ ಅಂದರೆ ನಮ್ಮಲ್ಲಿ ದೊಡ್ಡ ದೊಡ್ಡ ಬರಹಗಾರರು ಅಂತ ಏನಿದ್ದಾರೆ, ಅಂದರೆ ಜ್ಞಾನಪೀಠ ಪ್ರಶಸ್ತಿ ತಗೊಂಡವರು ಅಂತ ಅಷ್ಟೇ ನನಗೆ ಅಂದರೆ ಬರಹಗಾರರು ಇರೋದು ಅಂತ ಇದ್ದಿದ್ದು. ಈ ಹೊಸ ಬರಹಗಾರರದ್ದು ನನಗೆ ಪರಿಚಯನೇ ಇರಲಿಲ್ಲ.
ಸೊ ಅದರದ್ದೆಲ್ಲ ಒಂದು ಸ್ವಲ್ಪ ಪರಿಚಯ ಆಗ್ತಾ ಹೋಯ್ತು. ಆಮೇಲೆ ರಂಗಭೂಮಿ ಪರಿಚಯ ಆಗ್ತಾ ಹೋಯ್ತು. ಸೊ ಅಲ್ಲಿಂದ ಮತ್ತಿರ್ಗ ನಾನು ಒಂದು ನನ್ನ ಜರ್ನಿ ಶುರು ಮಾಡಿದೆ. ಇದೆಲ್ಲ ನನ್ನ ಕೆಲಸ. ಸೊ ಅಲ್ಲಿ ಕೆಲಸ ಬಿಟ್ಟು ನಾನು ಮತ್ತು ನಾಟಕಗಳು ಅಂದರೆ ತುಂಬ ಟೈಮ್ ಇರಲ್ಲ ಸರ್. ನಾನು ರಂಗಭೂಮಿಗೆ ತುಂಬ ಟೈಮ್ ಕೊಡ್ತೀನಿ ತಪ್ಪಾಗುತ್ತೆ. ನಾನು ಇದ್ದಿದ್ದೆ ತುಂಬ ಕಮ್ಮಿ ಸಮಯ. ಸೊ ರಂಗಭೂಮಿಲಿ ಇದ್ದಂಗೆ ನನಗೆ ಒಂದು ಯಾರ್ದೋ ಏನೋ ಅಕಸ್ಮಾತಾಗಿ ಅಂತ ಹೇಳ್ತಾರಲ್ಲ, ಅಂದರೆ ಅಚಾನಕ್ಕಾಗಿ ಒಂದು ಇದು ಬರುತ್ತೆ, ಏನು ಹೇಳ್ತಾರೆ ಯಾರೋ, ಒಂದು ಸಿನಿಮಾ ಇದೆ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಒಂದು ಕೆಲಸ ಇದೆ, ಮಾಡ್ತೀಯಾ ಅಂತ. ನಾನು ಹ್ಞೂ ಮಾಡ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಅಲ್ಲಿದ್ದು ಅಂದರೆ ಆಲ್ರೆಡಿ ಆ ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ ಇನ್ನೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ನನಗೆ ನಂಬರ್ ಪಾಸ್ ಆಗುತ್ತೆ. ನಾನು ಅವ್ರ ಥ್ರೂ ಹೋಗಿ ಮೀಟ್ ಮಾಡ್ತೀನಿ. ಸೊ ಅದು ಮೀಟ್ ಮಾಡೋ ನಿರ್ದೇಶಕರನ್ನೇ ಹೇಮಂತ್ ಎಂಬರು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಸೊ ಅದು ನನ್ನ ಮೊದಲನೇ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ದು. ಸೊ ಅಲ್ಲಿಂದ ಶುರು ಮಾಡಿ ಆಮೇಲೆ ಕವಲುದಾರಿ, ದಿಯಾ, ಅಲ್ಲಿ 3 ಒಳ್ಳೆ ಕಲಿಯೋ ಸಿನಿಮಾದಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಹೌದು ಸರ್. ಆಮೇಲೆ ಆರ್ಟ್ ವರ್ಕ್ ಮಾಡ್ತೀನಿ, ಚೈತ್ರ ಪುತ್ರ ಅಂತಿದ್ದಾರೆ, ಅವ್ರ ಜೊತೆ ಸೆಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ಪ್ಯಾರಲಲ್ ಆಗಿ ಸಿನಿಮಾ ಜೊತೆಗೆ. ಸೊ ಸ್ವಲ್ಪ ಸಿನಿಮಾ ಮತ್ತು ಆಡ್ಸ್ ಇದೆರಡೂ ಮಾಡ್ತಾ ನನ್ನ ಜರ್ನಿ ಹಾಗೆ ಶುರು ಮಾಡಿದೆ. ಅದಾದಮೇಲೆ ಕವಲುದಾರಿಲಿ ನಾನು ಆಡಿಷನ್ ಅಂದರೆ ಆಡಿಷನಿಗೆ ಬಂದವರಿಗೆ ಕ್ಯೂ ಕೊಡೋದು, ಈ ಕೆಲಸ ಮಾಡ್ತಿದ್ದೆ. ಆಮೇಲೆ ಗೋಧಿ ಬಣ್ಣದಲ್ಲೂ ಈಗ ಯಾರ್ದಾದ್ರೂ ಕೌಂಟರ್ ಕೊಡ್ಬೇಕಂದ್ರೆ ಕ್ಲೋಸಪ್ಸ್ ಇದ್ದಾಗ ಕೌಂಟರ್ ಕೊಡಬೇಕು ಅಂದರೆ ಈ ಥರದೆಲ್ಲ ಮಾಡ್ತಿದ್ದೆ. ಹೇಮಂತ್ ಸರಿಗೆ ಅನ್ಸಿತ್ತು ಅನ್ಸುತ್ತೆ, ಅಂದರೆ ಇವ್ನಿಗೆ ಆ್ಯಕ್ಟಿಂಗಲ್ಲಿ ಆಸಕ್ತಿ ಇದೆ ಅಂತ. ಸೊ ಹಾಗಾಗಿ ಅವರು ನನ್ನ ಕವಲುದಾರಿಯಲ್ಲಿ ಒಂದು ಪಾತ್ರ ಕೊಡ್ತಾರೆ, ಬಬ್ಲು ಅನ್ನೋ ಪಾತ್ರ. ಸೊ ಅಲ್ಲಿಂದ ಶುರು ಆಗುತ್ತೆ ಸರ್ ನಂದು ಜರ್ನಿ. ಓಪನ್ ಆಗುತ್ತೆ, ಅಲ್ಲಿಂದ ಆ್ಯಕ್ಟಿಂಗ್ ಜರ್ನಿ ಶುರು ಆಗುತ್ತೆ. ಅದಾದ ನಂತರ ಮತ್ತೇನು ಸಿನಿಮಾ ಮಾಡಬೇಕು ಅಂದರೆ ಸಿನಿಮಾದ ಹಿಂದೆ ಕೆಲಸ ಮಾಡಬೇಕು ಅನ್ನೋದೇನು ಇಲ್ಲ, ಆರ್ಟಿಸ್ಟ್ ಆಗಿಯೇ ಮುಂದೆ ಹೋಗ್ಬಿಡ್ತೀವಿ? ಇಲ್ಲ ಸರ್, ಅಂದರೆ ಇವತ್ತಿಗೂ ಅಂದರೆ ಬರಿತಾ ಇದ್ದೀನಿ ನಾನು. ಅಂದರೆ 2018ರಲ್ಲಿ ಅಂದರೆ ಒಂದು ಸಿನಿಮಾ ನಾನು ನಿರ್ದೇಶನ ಮಾಡಬೇಕು ಅಂತ ಇರುತ್ತೆ. ಬಟ್ ಅವಾಗ ಮತ್ತಿರ್ಗ ಸ್ವಲ್ಪ ಪ್ರೊಡ್ಯೂಸರ್ದು ಅಂದರೆ ಅದು ಪ್ರಾಸೆಸ್, ನಮ್ಮದು ಪ್ರಾಸೆಸ್ ಅದು ಹೊಸಬ್ರಿಗಂತೂ ಭಾಳ ಕಷ್ಟ. ಸೊ ಅದು ಕೈ ಕೊಟ್ಟಿದ್ದರಿಂದ ಆಮೇಲೆ ಮತ್ತಿರ್ಗ ಅದು ನಿಂತ ಮೇಲೆ ಸ್ವಲ್ಪ ಮತ್ತಿರ್ಗ ಅದು ನನಗೆ ಶುರು ಮಾಡೋದಕ್ಕೆ ಕಷ್ಟ ಆಯ್ತು. ಬಟ್ ನಾನು ರೈಟಿಂಗ್ ಪ್ರಾಸೆಸ್ಸಲ್ಲಿದ್ದೀನಿ, ಅಂದರೆ ಬರವಣಿಗೆಯಲ್ಲಿದ್ದೀನಿ. ಸೊ ಮಾಡ್ತೀನಿ. ಅಂದರೆ ಕವಲುದಾರಿ ಟೈಮಲ್ಲಿ ಅಂದರೆ ಅದು ಮೊದಲ PRKಯ ಪ್ರೊಡಕ್ಷನ್ ಸಿನಿಮಾ, ಕರೆಕ್ಟ್ ಅಲ್ವಾ? ಹೌದು, ಕರೆಕ್ಟ್ ಅಲ್ವಾ? ಅದು ತುಂಬ ಅದರ ಮುಹೂರ್ತನೇ ನನಗೆ ಇನ್ನೂ ಕರೆಕ್ಟಾಗಿ ಕಣ್ಣಲ್ಲಿದೆ. ಅನಂತನಾಗ್ ಸರ್ ಬಂದಿದ್ರು. ಹೌದು, ಅವರು ಇದ್ರು, ಶಿವಣ್ಣ ಮೇ ಬಿ ಇದ್ರು ಅಂತ ಅನ್ಸುತ್ತೆ, ಅವತ್ತು ಫಂಕ್ಷನಿಗೆ ಬಂದಿದ್ರು. ಹೌದು ಸರ್, ಹೌದು ಬಂದಿದ್ರು. ಕಂಠೀರವದಲ್ಲಿ ನಡೆದಿದ್ದದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತದು ಆ ಮುಹೂರ್ತ. ಆ ಮುಹೂರ್ತವನ್ನು ನೀವು ಕಂಡಿದ್ದು ಹೆಂಗೆ? ನೀವು ಕಂಡ ಅಚ್ಚರಿ ಹೇಳಿ. ನನಗೆ ಅಂದರೆ ನಾನು ಯಾರು ಸ್ಟಾರ್ಸ್ನ ಅಂತ ಎದುರುಗಡೆ ಯಾರೂ ನೋಡಿರಲಿಲ್ಲ ಸರ್. ನಾನು ಫಸ್ಟು ಅಂದರೆ ಸ್ಟಾರ್ನ ನೋಡಿದ್ದು ಅಂದರೆ ರಕ್ಷಿತ್ ಸರ್. ಅಂದರೆ ಅವಾಗದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಅದಾದಮೇಲೆ ಆಲ್ರೆಡಿ ಎಸ್ಟಾಬ್ಲಿಷ್ಡ್, ಅಂದರೆ ನಾವು ಸಣ್ಣ ವಯಸ್ಸಿಂದ ಅಂತ ನೋಡಿ ಬೆಳೆದವ್ರು ಅಂದರೆ ನಾನು ನಿಮ್ಗೆ ಹೇಳ್ದಂಗೆ ನಾನು 10th ನಾನೇನು ಬೋರ್ಡಿಂಗ್ ಸ್ಕೂಲ್ ಓದಿದ್ದೆ. ಅವಾಗ ನನಗೆ ಆದ್ರೂ ಇವ್ರು ಯಾರು ಅಷ್ಟು ಪರಿಚಯ ಇರಲಿಲ್ಲ, ಅಂದರೆ ಸಿನಿಮಾಗಳದ್ದು ಅಷ್ಟು ಇದಿರಲಿಲ್ಲ. ಸೊ ನಾನು ನೋಡಿದ ಮೊದಲನೇ ಸ್ಟಾರ್ ಅಪ್ಪು ಸರ್. ಹೌದಾ? ವಂಡರ್ಫುಲ್ ಓಪನಿಂಗ್. ಅದಾದ್ಮೇಲೆ ಮತ್ತೆ ನಾನು ನೋಡಿದ್ದು ಶಿವಣ್ಣ ಸರ್, ಮತ್ತೆ ರಾಘಣ್ಣ ಸರ್. ಅಲ್ಲಿಂದ ಅಂದರೆ ಶುರು ಆಗಿದೆ. ಅಲ್ಲಿಂದ ನನಗೆ ಏನಾರ ಮಾತಾಡ್ಸೋಕ್ಕೆ ನನಗೆ ಅವಕಾಶ ಆಗಿತ್ತು ಸರ್. ಅಂದರೆ ನಂಗೆ ಅದೇ ಅನ್ಸಿದೆ, ಅಂದರೆ ಅವ್ರನ್ನ ನಾನು ನೋಡಿದಾಗ ಯಾವತ್ತು ನನಗೆ ಅಂದರೆ ಶುರುಗೆ ಒಂದು ನಮ್ಗೆ ನರ್ವಸ್ನೆಸ್ ಇತ್ತು. ಅಂದರೆ ಸ್ಟಾರ್ ಅಂದರೆ ಒಂದು ಏನೋ ಒಂದು ಆರ ಇರುತ್ತಲ್ಲ, ಅಂದ್ರೆ ಅವ್ರ ಸುತ್ತ ಒಂದು ಅದು ಶುರುಗ ಅಂದ್ರೆ ಅದಿತ್ತು. ಬಟ್ ಅವ್ರು ಎಷ್ಟೊಂದನ್ನ ನಮ್ಮ ಹತ್ರ ಹಿಂಗೆ ಇದು ಮಾಡಿ ಅಂದರೆ ಅದಕ್ಕೆ ಅಂದರೆ ನಮ್ಮ ಜೊತೆ ಸ್ಪಂದಿಸೋರು ಅಂದರೆ ಅದು ನಮ್ಗೆ ಅದು ಅನಿಸ್ತಾ ಇರಲಿಲ್ಲ, ನಾವು ಯಾರೋ ತುಂಬ ಇವ್ರ ಹತ್ರ ಮಾತಾಡ್ತಾ ಇದ್ದೀವಿ ಅಂತ. ಸೊ ಮಜಾ ಇತ್ತು ಸರ್. ಅಂದರೆ ಅವ್ರ ಮನೆಯಲ್ಲಿ ಅಂದರೆ ನಾವು ಊಟ ಮಾಡಿದ್ವಿ, ಅಂದರೆ 1-2 ಸಲ ಅಂದರೆ ನಾವು ಕವಲುದಾರಿ ಪ್ರಿವ್ಯೂ ಅಂತ ಹೋದಾಗ. ಸೂಪರ್. ಸೊ ಅಂದರೆ ಅವ್ರು ನಮಗೆ ಬಡಿಸಿದ್ದು. ಹೌದಾ? ಅಂದರೆ ನನಗದು ಮೆಮೊರಬಲ್. ಹೆಂಗಂದ್ರೆ ಬಾರೋ ಕೂತ್ಕೊಳ್ಳೋ, ನೀನು ಇಂಡಸ್ಟ್ರಿಯಲ್ಲಿ ಇರ್ಬೇಕಣ, ಊಟ ಮಾಡೋ ಅನ್ನಂಗೆ ಆಯ್ತು. ಹೌದು, ನಂಗೆ ಇವಾಗ ಅಪ್ಪು ಸರ್ ಮನೇಲೂ ಊಟ ಮಾಡಿದ್ದೀನಿ, ಈಗ ಶಿವಣ್ಣ ಸರ್ ಮನೇಲೂ ಊಟ ಮಾಡಿದ್ದೀನಿ. ಪಬ್ಬಾರ್ ವಿಷಯವಾಗಿ ಅಂದರೆ ಅದ್ರ ಏನು ಅದ್ರ ವಿಷಯವಾಗಿ ಇವಾಗ ಶಿವಣ್ಣ ಸರ್ ಮನೇಲೂ ಊಟ ಮಾಡಿದೆ. ಅಂದರೆ ಹಾಗೆ
ಸೂಪರ್ ಸರ್, ಸೂಪರ್ ಸರ್. ಅದಾದ ನಂತರ ಸರ್ ಒಂದು ಸಿನಿಮಾ ನೀವು ಲೀಡಿಂಗ್ ಆಗಿ ಆ್ಯಕ್ಟಿಂಗ್ ಕೂಡ ಮಾಡ್ತಾರೆ. ಮೊನ್ನೆ ಅದು ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾ ಹೆಸರು ನನಗೆ ಬಾಯಿಗೆ ಬರ್ತಲ್ಲ, ಸ್ವಲ್ಪ ಹೊಡೆದು. ಸಕುಟುಂಬ ಸಮೇತ. ಹಾಂ, ಎಸ್, ಕುಟುಂಬ ಸಮೇತ ಅಲ್ವಾ? ಕುಟುಂಬ ಸಮೇತ. ಕಟ್ ನಾನು ಸತಿ ಓಡ್ ಹೋಗ್ಬಿಡೋಣ ಅನ್ಸತ್ತೆ. ಹೋಗೋಣ, ನಾನು ರೆಡಿ. ಸಂಗಾತಿ ಸಂಗಾತಿ ಚಿಕ್ಕದಾಗೆಲ್ಲ ಬರ್ದಿದ್ದು ನೆನಪು, ಹಾಗಾಗಿ ನಾನು ದೊಡ್ಡದಾಗ ನಾನು ಏನು ಅದನ್ನ ಪ್ರಚಾರ ಮಾಡೋಕ್ಕಾಗಿರಲಿಲ್ಲ. ಆ ಸಿನಿಮಾ ಆಗಿದ್ದಂಗೆ ಸರ್ ಅದು ಆಡಿಷನ್ನೇ ಸರ್. ಹಾಂ, ಅದೇ ನಾನು ಹೇಮಂತ್ ಸರ್ ಜೊತೆಗೆ ಕೆಲಸ ಮಾಡ್ತಿದ್ದೆ. ಅವಾಗ ಆಡಿಷನಿಗೆ ಕಾಲ್ ಬರುತ್ತೆ, ಅಂದರೆ ಅವರು ಓಪನ್ ಆಡಿಷನ್ ಏನು ಕರೆದಿರಲಿಲ್ಲ. ಕಬಲುದಾರಿ ಆದಮೇಲೆ ನಾನು ಹೇಮಂತ್ ಸರ್ ಜೊತೆಗೆ ಕೆಲಸ ಮಾಡ್ತಿದ್ದೆ. ಒಂದಿನ ಹಿಂಗೆ ಕಾಲ್ ಬರುತ್ತೆ ಅಲ್ಲಿ ಪರಂಬ ಟೀಮಿಂದ, ಹಿಂಗೆ ಆಡಿಷನ್ ಕೊಡ್ಬೋದಾ ಅಂತ. ಸೊ ನಾನು ಹೋಗಿ ಆಡಿಷನ್ ಕೊಟ್ಟೆ. ಅದಾದಮೇಲೆ ಅದು ಸೆಲೆಕ್ಟ್ ಆಯಿತು. ಅದು ಹೆಂಗೆ ಏನಂತ ನನಗೂ ಅಂದರೆ ಆಶ್ಚರ್ಯ, ಅಂದರೆ ಅವರು ಲೀಡ್ ಅಂತ ಹೇಳಿದಾಗ ನನಗೂ ಭಯ ಆಯಿತು. ಯಾಕಂದರೆ ನನ್ನ ಆ ಥರದ್ದೇನು ಇಟ್ಕೊಂಡಿರಲ್ಲ ಸರ್ ತಲೆಯಲ್ಲಿ, ಅಂದರೆ ಲೀಡಾಗಿ ಮಾಡಬೇಕು ಆ ಥರದ್ದೇನು ಅಂತ. ಸೊ ನಾನು ಅವ್ರಿಗೆ ಡೈರೆಕ್ಟ್ರಿಗೆ 2-3 ಸಲ ನಾನೇ ಫೋನ್ ಮಾಡಿದ್ದೀನಿ, ಸರ್ ಗ್ಯಾರಂಟಿನಾ, ಸೊ ನೀವು ಫಿಕ್ಸಾ, ಏನು ಇನ್ನೊಂದ್ಸಲ ಯೋಚನೆ ಮಾಡಿ, ನೀವು ಫಿಕ್ಸಾ ನಾನು ಫಿಕ್ಸಾ ಅಂತ ಕೇಳಿದೆ. ಸೊ ಅವರು ಇಲ್ಲ ಮಾಡೋದೆ ಅಂತ ಹೇಳೋರು. ಅಂದರೆ ನನಗದೇ ಇವತ್ತಿಗೂ ಅದು ನಾನು ಫೀಲ್ ಮಾಡಿದೆ, ಅದು ಫೋಟೋ ಶೂಟ್ ಆಗಿದ್ದು. ಯಾಕಂದರೆ ಅಚ್ಯುತ್ ಸರ್ ಜೊತೆಗೆ ನಾನು ಒಂದು ಸ್ಕ್ರೀನ್ ಸ್ಪೇಸ್ ಮಾಡಬೇಕು, ಇದು ಶೇರ್ ಮಾಡಬೇಕಿತ್ತು. ಸೊ ಅವಾಗ ಅಚ್ಯುತ್ ಸರ್ನ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಲಿಂದ ಈಗಾಗಲೇ 2 ಸಿನಿಮಾದಲ್ಲಿ ನಾನು ನೋಡಿದ್ದೆ, ಅವ್ರ ಜೊತೆ ಕೆಲಸ ಮಾಡಿದ್ದೆ. ಸೊ ಈಗ ನಾನು ಅವ್ರ ಜೊತೆ ಸ್ಕ್ರೀನಲ್ಲೇ ಇರಬೇಕು. ಸೊ ಅದೆಲ್ಲ ಒಂದು ಭಯ, ನರ್ವಸ್ನೆಸ್ ಅದೆಲ್ಲ ಇತ್ತು. ಬಟ್ ಚೆನ್ನಾಗಾಯ್ತು ಅದು. ನಿಮ್ಮ ಮನಸ್ಸಿನಲ್ಲಿ ಅಂದರೆ ಸರ್, ನೀವು ತುಂಬ ಸಂಕೋಚದ ಭಾವದ ಮನುಷ್ಯ. ಸಂಕೋಚ ಒಂದು, ಒಳಗೆ ಏನಿರ್ತಾನೆ, ನಮ್ಮಲ್ಲೂ ನಂಬಿಕೆ ಇರುತ್ತಲ್ಲ, ನಾನು ಇದನ್ನು ಮಾಡ್ತೀನಿ, ನಾನು ಇದನ್ನು ಬಗೆಹರಿಸ್ತೀನಿ, ನಾನು ಇದನ್ನು ನಿಭಾಯಿಸ್ತೀನಿ ಅನ್ನೋದು. ನಿಮಗೆ ಒಬ್ಬ ಕಲಾವಿದನಿಗೆ ನಿಮಗೇನಿದೆ ಸ್ವಲ್ಪ, ನೀವು ನಿರ್ದೇಶಕನಾಗಿ ನಿಭಾಯಿಸಬೇಕು ಅಂತ ಇದೆಯಾ? ಕಲಾವಿದನಾಗಿ ನಾನು ಲೀಡ್ ರೋಲು ನಾನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆಂಟು ಬಂದಿದೆಯಾ, ಬರ್ತಿದೆಯಾ, ಹೆಂಗೆ ನಿಮ್ಮ ಮನಸ್ಥಿತಿ ಹೆಂಗಿದೆ ಸರ್? ಸರಿ, ಇಲ್ಲ ಅಂದರೆ ನನಗೆ ಇವಾಗ ನಾನು ಹೇಳೋದು ಹೆಂಗೆ ಅಂದರೆ, ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗೂ ಕೆಲಸ ಮಾಡಿದ್ದೀನಿ. ಅಜ್ಞಾತವಾಸಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಾನು. ಸೊ ಆರ್ಟ್ ಅಸಿಸ್ಟೆಂಟಾಗೂ ಕೆಲಸ ಮಾಡಿದ್ದೀನಿ. ಹೌದು ಸರ್. ಎಷ್ಟು ಕಾರ್ಪೊರೇಟ್ ಶೂಟ್ಗಳೇ ಏನು ಆರ್ಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಅಂದರೆ ಏನು ಕೆಲಸ ಸಿಕ್ಕರೂ ನಾನು ಆ ಟೈಮ್ಗೆ ನಾನು ಹಾನೆಸ್ಟಾಗಿ ಕೆಲಸ ಮಾಡ್ತೀನಿ. ಅಂದರೆ ನಾನು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ. ಈಗ ನಂಗೆ ಆ್ಯಕ್ಟಿಂಗು ಅಷ್ಟೇ, ನಾನು ಯಾವುದೇ ಒಂದು ಪ್ರಾಸೆಸ್ನ ಅಥವಾ ಅಂದರೆ ಈಗೀಗ ನಾನು ತಿಳ್ಕೊತಾ ಇರೋದು, ಅಂದರೆ ನಾನು ಇವಾಗ ಬೇರೆಯವ್ರದ್ದು ಆ್ಯಕ್ಟಿಂಗ್ ನೋಡಿನೋ ಅಥವಾ ಅದನ್ನ ಅಂದರೆ ನಾನು ನೋಡ್ತಾ ಕಲಿಯೋದು ಅಂತ ಹೇಳ್ತಾರಲ್ಲ, ಅದನ್ನೇ ನಾನು ಮಾಡ್ತಿರೋದು. ಅದನ್ನ ನಂದೇನೋ ಒಂದು ನನ್ನ ಹುಡುಕಾಟದಲ್ಲೇ ನಾನಿರೋದು. ಸೊ ರೈಟಿಂಗು ಅಷ್ಟೇ, ನಾನು ಎಲ್ಲೂ ಏನು ಹೀಗೆ ಬರಿಬೇಕು ಹಾಗೆ ಬರಿಬೇಕು ಅನ್ನೋದು ಏನು ಕಲ್ತೋನಲ್ಲ. ಅದು ಒಳಗಿಂದ ಅದು ಅಂದರೆ ಈಗ ನಮಗೇನೋ ಒಂದು ಅನಿಸುತ್ತೆ, ಈ ಥರದ್ದೊಂದು ಏನೋ ಒಂದು ಆಸಕ್ತಿ ಇದೆ ಅಂತ. ಆ ಆಸಕ್ತಿ ನಾನು ಬೆಳೆಸ್ಕೋತಾ ಹೋಗ್ತಾ ಇರೋದಷ್ಟೇ ನಾನು. ಸೊ ನನಗೆ ಆಮೇಲೆ ಈ ಥರದ್ದೇ ಮಾಡಬೇಕು, ಆ ಥರದ್ದೇ ಮಾಡಬೇಕು ಅನ್ನೋದು ಏನೋ ಒಂದು ಸ್ಟ್ರಾಂಗ್ ಅಂದರೆ ಏನು ಗೋಲ್ ಪರ್ಟಿಕ್ಯುಲರ್ ಆಗಿ ಏನು ಆ ಥರದ್ದೇನು ಇಟ್ಕೊಂಡಿಲ್ಲ. ಬಟ್ ನಾನು ಗೋ ವಿತ್ ದ ಫ್ಲೋ ಅಂತ ಹೇಳ್ತಾರಲ್ಲ, ನಾನು ಏನೇ ಮಾಡಿದ್ರು ಇದು ಕರೆಕ್ಟಾಗಿ ಮಾಡಬೇಕು, ಅಂದರೆ ಹಾನೆಸ್ಟಾಗಿ ಮಾಡಬೇಕು. ಅಂದರೆ ಈಗ ಅದಕ್ಕೊಂದು ನ್ಯಾಯ ಒದಗಿಸೋದು ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ತಾ ಹೋಗ್ತಾಯಿದ್ದೀನಿ ಅಷ್ಟೇ. ಸೂಪರ್ ಸರ್. ಸರ್ ಅಂದರೆ ಗೋ ವಿತ್ ದ ಫ್ಲೋ. ಆದರೆ ಒಂದು ಟೈಮ್ ಜೀವನ ಏನಾಗುತ್ತೆ, ಗೋ ವಿತ್ ದ ಫ್ಲೋ ಹೋಗೋಕ್ಕಾಗಲ್ಲ. ಇದೇ ಫ್ಲೋಗೆ ಹೋಗ್ಬೇಕು, ನೀನು ಇಲ್ಲೇ ಗೋಲ್ ಮಾಡಬೇಕು ಅಂತ ಇರುತ್ತೆ. ಏನು ಸರ್ ಆ್ಯಕ್ಚುಲಿ ಲೈಫಲ್ಲಿ ಏನೇನಾಗಿದೆ ಇವಾಗ? ಏನೇನಾಗಿದೆ ಅಂದರೆ ಅಂತ ಕೇಳಿದ್ರೆ ಕಷ್ಟ ಆಗುತ್ತೆ ಸರ್. ಅಂದರೆ ಮೀನ್ಸ್ ಸಂದರ್ಭಗಳು, ನಾನು ಇದಾಗಿದೆ, ನನ್ನ ಮದುವೆ ಆಗಿದೆ, ನಮಗೆ ಹಿಂಗಿದೆ, ನನ್ನ ಫ್ಯಾಮಿಲಿ ಇದೆ, ನಾನು ಅಷ್ಟರೊಳಗೆ ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಇರುತ್ತಲ್ಲಪ್ಪ. ಕಲಾವಿದನಲ್ಲೂ ಒಂದು ಒಳಗೆ ಏನೊಂದು ಇರುತ್ತಲ್ಲ. ಹಾಂ, ಅಂದರೆ ನಾನು ಈ ಟೈಮಲ್ಲೇ ಇದಾಗಬೇಕು ಅಂದ್ರೆ ಆ ಥರದ್ದೆಲ್ಲ ಏನು ಇಟ್ಕೊಂಡಿಲ್ಲ ಸರ್. ಅಂದರೆ ಆ ಥರದ್ದು ಏನೋ ಒಂದು ಲಿಮಿಟೇಷನ್ಸ್ಗೆ ಬಿದ್ದಿಲ್ಲ ನಾನು. ಅಂದರೆ ನಾನು ಸಖತ್ ಫ್ರೀಯಾಗಿ, ಅಂದರೆ ನಾನು ಅಂದರೆ ಈಗ ಇದೊಂದು ಪರಿಸ್ಥಿತಿ ಇದೆ, ನಾನು ಆರಾಮಾಗಿದ್ದೀನಿ ಅಷ್ಟೇ. ತುಂಬ ಅದನ್ನೇನೋ ಭಾರ ಹಾಕೊಳ್ಳೋದು ಅಂತ ಹೇಳ್ತಾರಲ್ಲ, ಹಂಗೆ ಹಾಕ್ಕೊಂಡಿಲ್ಲ. ಅದು ಹಾಕೊಂಡಾಗ ಏನಾಗುತ್ತೆ ಅಂದರೆ ನನಗೆ ಅನ್ಸೋದೇನೆಂದರೆ, ಈಗ ನಮ್ಮ ಕ್ರಿಯೇಟಿವ್ ಫೀಲ್ಡಲ್ಲಿ ನಾವು ಎಷ್ಟು ಚೌಕಟ್ಟು ಹಾಕತ್ತೀವಿ ಅಥವಾ ಏನೋ ಒಂದು ಭಾರ ಹಾಕತ್ತೀವಿ, ಅದು ನಮ್ಗೆ ಕಷ್ಟ ಆಗತ್ತೆ ಅಂತ. ನಾವೆಷ್ಟು ಫ್ರೀಯಾಗಿರ್ತೀವಿ ಅಷ್ಟು ಒಳ್ಳೆಯದು, ಆರಾಮಾಗಿ ಇರೋಕ್ಕಾಗತ್ತೆ. ಸೊ ಅಷ್ಟೇ ಸರ್. ಏನು
ಆ ಥರದ್ದೇನು ಒತ್ತಡದಲ್ಲಿ ಏನಿಲ್ಲ. ಇಲ್ಲ ಸರ್, ಇಲ್ಲ. ಮನೆಗೆ ಇದಾಗಬೇಕು, ನಾವು ಅದು ಕೊಡಬೇಕು, ನಂಗೆ ಆ ಕಮಿಟ್ಮೆಂಟ್ ಇದೆ, ನಂಗೆ ಅದಿತ್ತು, ನಾನು ಇದು ಮಾಡಿದೆ ಅದಕ್ಕೋಸ್ಕರ ಅಲ್ಲ. ಅಂದರೆ ಈಗ ನಿಮ್ಮ ಫಿನಾನ್ಷಿಯಲ್ ಕಮಿಟ್ಮೆಂಟ್ ಅದು ಬೇರೆ, ಅಂದರೆ ಸರ್ವೈವಲ್ ಬೇರೆ. ಈಗ ನನ್ನ ಕರಿಯರಲ್ಲಿ ಈಗ ಅದಕ್ಕೇನು ಬೇಕು ನಾನು ಅದನ್ನ ಮಾಡ್ತಾ ಇದ್ದೀನಿ ಸರ್. ನಾನು ಅದೇ ಹೇಳಿದ್ನಲ್ಲ, ಅಂದರೆ ಇವಾಗ ನನಗೆ 10 ರೂಪಾಯಿ ದುಡಿದ್ರೆ 10 ರೂಪಾಯಿ, 100 ರೂಪಾಯಿ ದುಡಿದ್ರೆ 100 ರೂಪಾಯಿ, ಅದಕ್ಕೆ ನಾನು ಅಡಾಪ್ಟ್ ಆಗಿದ್ದೀನಿ. ಸೊ ಈಗ 10 ರೂಪಾಯಿ ದುಡಿಯೋ ಕಡೆ ನಾನು ಇಲ್ಲಿ ಇವತ್ತು ಗಂಜಿ, ನಾಳೆ ಪಾಯಸ, ಹಾಂ, ನಾಳೆ ಅಚ್ಚೆ ನಾಡಿದ್ದು ಹೋಳಿಗೆ ಊಟ, ದುಡಿಮೆ ತಕ್ಕಂಗೆ ಬದುಕಬೇಕು. ಇದು ನಿಮ್ಮ ತತ್ವ ಅಲ್ವಾ? ಕರೆಕ್ಟ್ ಅಲ್ವಾ? ಸೂಪರ್ ಸರ್. ಪಬ್ಬಾರ್ ಸಿನಿಮಾಗೆ ಅವಕಾಶ ಸಿಕ್ಕಿದ್ದು ಹೇಗೆ ಸರ್? ಪಬ್ಬಾರ್ ಸಿನಿಮಾಗೆ ಲಾಸ್ಟ್ ಇಯರ್ ಅನ್ಸುತ್ತೆ, ಲಾಸ್ಟ್ ಇಯರ್ ನವೆಂಬರ್ ಅಥವಾ ಡಿಸೆಂಬರ್ ಹಾಗೆ ಸಂದೀಪ್ ಸರ್ ಒಂದ್ಸಲ ಸಿಗ್ತಾರೆ. ಸಿಕ್ಬಿಟ್ಟು ಅಂದರೆ ಹೇಳ್ತಾರೆ, ಈ ಥರದೊಂದು ಪಾತ್ರ ಇದೆ, ಮಾಡ್ತೀರಾ ಅಂತ ಹೇಳ್ತಾರೆ. ನಾನು ಹ್ಞೂ ಸರ್ ಮಾಡ್ತೀನಿ. ಅವ್ರು ಅದೇ ಹೇಳ್ತಾರೆ, ಸಪೋರ್ಟಿಂಗ್ ಕ್ಯಾರೆಕ್ಟರು ಹಿಂಗೆ ಮಾಡ್ತೀರಾ? ನಾನು ಹೇಳಿ ಮಾಡ್ತೀನಿ ಸರ್, ಆಮೇಲೆ ಹಿಂಗೆ ಕಮಿಟ್ಮೆಂಟ್ ಹಿಂಗೆ ತುಂಬ ದಿನ ಇರುತ್ತೆ ಅಂತ ಹೇಳಿ ನಾನು ಮಾಡ್ತೀನಿ ಸರ್ ಅಂತಾನೆ. ಯಾಕಂದ್ರೆ ನಾನು ಶಾಕಾರಿ ನೋಡಿದ್ದೆ ಅವರು, ನಂಗಂದರೆ ತುಂಬ ಇಷ್ಟ ಆಗಿತ್ತು ಆ ಫಿಲಮು. ಸೊ ನಾನು ಅವ್ರಿಗೆ ಹೇಳಿದ್ದು ಮಾಡ್ತೀನಿ ಅಂತ ಅಷ್ಟೇ ಸರ್ ಹೇಳಿ. ನಮ್ಮ ಮತ್ತು ಬೇರೆ ಏನು ಪ್ರಶ್ನೆ ಇಲ್ಲ, ಏನು ಅವ್ರ ಹತ್ರ ಬಿಡಿಸ್ತಾರೆ ಮಾತಿಲ್ಲ. ಇಲ್ಲ. ಹೆಂಗೆ ಅನಿಸ್ತಾ ಇದೆ ಸಿನಿಮಾ ಶೂಟಿಂಗು ಸರ್? ಅಂದರೆ ನನಗಿದು ನನಗಂದರೆ ಒಂದು ಈಗ ನಮಗೆ ಅವತ್ತು ಅಂದರೆ ಪ್ರಾಸೆಸ್ ಅಂತ ಅವತ್ತು ಮಾತಾಡ್ತಾ ಇರ್ತಾರೆ ಸರ್, ಅಂದರೆ ಹೇಳ್ತಿರ್ತಾರೆ. ಅಂದರೆ ಅದು ನನಗೆ ಹೊಸದಾಗಿ ಅದು ನನಗೆ ಕೇಳೋಕ್ಕೆ ಶುರು ಮಾಡಿದೆ. ಅಂದರೆ ನಾವೇನೇ ಕೆಲಸ ಮಾಡಿದ್ರು ಅದು ಪ್ರಾಸೆಸ್ ಖುಷಿಯಾಗಿರಬೇಕು ಅಂತ. ಸಿನಿಮಾ ಹೆಂಗಾಗುತ್ತೆ ಬಿಡುತ್ತೆ ಅದೆಲ್ಲದಕ್ಕಿಂತ ನಮ್ಗೆ ಆ ಪ್ರಾಸೆಸ್ಸಲ್ಲಿ ನಾವು ಎಷ್ಟು ಖುಷಿಯಾಗಿದ್ವಿ ಅಂತ. ಸೊ ಆ ಪ್ರಾಸೆಸ್ ವಿಷಯಕ್ಕೆ ನಾನು ಖುಷಿಯಾಗಿದ್ದೀನಿ ಸರ್ ಇಲ್ಲಿ. ಅಂದರೆ ಟೀಮ್, ಅಂದರೆ ಡೈರೆಕ್ಷನ್ ಟೀಮ್ ಮತ್ತು ಯಾಕೆ ಆ ಮಾತಂದರೆ ನೋಡಿ, ಈ ಸಿನಿಮಾ ಆಗ್ತಾ ಇರೋದು ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಎಲ್ಲ ಕಾಲವನ್ನು ಅನುಸರಿಸಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಹೌದು ಸರ್, ಅದೇ ಪ್ರಾಸೆಸ್. ಹೌದು, ಅದಕ್ಕೆ ಕಾಯ್ಬೇಕಷ್ಟೆ. ಕರೆಕ್ಟ್. ಆ ಕಾಯೋದ್ರಲ್ಲಿ ಎಂಜಾಯ್ ಮಾಡ್ಬೇಕಷ್ಟೆ. ಓವರಾಲಾಗೆ ನಿಮಗೆ ಗೋಪಾಲ್ ಸರ್ ಪರಿಚಯ, ನಿಮ್ಮಿಬ್ಬರದ್ದು ಒಡ್ನ ಅಂದರೆ ಸ್ವಲ್ಪ ಒಳ್ಳೆಯವನು ಅಂತ ಗೊತ್ತಾರ ಸಾಕು, ಕಚ್ಕೊಂಡ್ಬಿಡ್ತಾರೆ ಅವರು. ಅದರಲ್ಲಿ ನೀವು ಸ್ವಲ್ಪ ಕಷ್ಟದಿಂದ ಬಂದಿರಿ, ಚೆನ್ನಾಗಿ ಆಗ್ತೀರಿ, ಬರ ನಮ್ಮನ್ನು ಬಾರೋದಿನ ಅಂತ ಇಟ್ಕೊಂಡ್ಬಿಡ್ತಾರೆ. ಹೆಂಗೆ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಿದಾರ ಸೆಟ್ಟಲ್ಲಿ? ಹೌದು ಸರ್. ಅಂದರೆ ಈಗ ನನ್ನ ಜೊತೆಗೇನೆ ಇನ್ನೂ ಒಂದು 4 ಜನ ಹೊಸ ನಟರುಗಳು, ಅಂದರೆ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ. ನಂತರದವರೇ ಅಂದರೆ ಇಂಟ್ರೊಡ್ಯೂಸ್ ಆಗ್ತಾರೆ. ಅಂದರೆ ಅವ್ರುಗಳೆಲ್ಲನೂ ತುಂಬ ಒಳ್ಳೆ ಆ್ಯಕ್ಟರ್ಸ್. ನಂದಕುಮಾರ್ ಅಂತ, ಆಮೇಲೆ ಶ್ರೀನಿಧಿ ಆಚಾರ್, ಹರ್ಷವರ್ಧನ್ ಮತ್ತು ರಘು, ಇವ್ರು 4 ಜನ. ಆಮೇಲೆ ಧೀರನ್ ಸರ್. ನಾವು 6 ಜನ ಒಂದು ಟೀಮ್ ಆಗಿ ಯುವ ಸೇನೆ, ಅಂದರೆ ಯುವ ಪೊಲೀಸ್ ಪಡೆ. ಕರೆಕ್ಟ್. ಸೊ ನಮಗೆಲ್ಲ ಹೆಡ್ ಆಗಿ ಅಯ್ಯಪ್ಪ ಸರ್. ಸೊ ಮಜಾ ಇದೆ ಸರ್. ಆಮೇಲೆ ಗೋಪಿ ಸರ್ ಬಗ್ಗೆ ನೀವು ಕೇಳಿದ್ರೆ, ಗೋಪಿ ಸರ್ ಹೆಂಗೆ ಅಂದರೆ ನನಗೆ ಅಂದರೆ ಒಂದು ಡೀಟೇಲ್ ನಿಮ್ಗೆ ಆ್ಯಡ್ ಮಾಡೋದಕ್ಕೆ ಅವಾಗಲೇ ಮರ್ತೇನೆಂದರೆ, ರಂಗಭೂಮಿ ಅಂದರೆ ನಾನು ರಂಗದ ಮೇಲೆ ಅಂದ್ರೆ ಮಾಡಬೇಕು ಅಂತ ಅನ್ಸಿದ್ದೇನೆ. ಅವ್ರದ್ದು ಒಂದು ನಾಟಕ ಅವ್ರು ನಿರ್ದೇಶನ ಮಾಡಿದ ಮೊದಲನೇ ನಾಟಕ ನಾನು ನೋಡಿದ್ದು, ಚಿರಬಂದಿವಾಡೆ ಅಂತ. ಭಯಂಕರ ನಾಟಕ ಅದು. ಅದನ್ನು ನೋಡಿ ಅಂದರೆ ಅವ್ರದ್ದು ಏನು ಟ್ರೈನಿಂಗ್ ಅಂದರೆ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು ಒಂದು ಸೆಷನ್ ನೋಡಿದ್ದೆ ಅವ್ರದ್ದು. ಸೊ ಇವರು ಆ್ಯಕ್ಟರ್ಸಿಗೆ ಟ್ರೈನ್ ಮಾಡ್ತಿದ್ರು. ಅದನ್ನು ನೋಡಿದಾಗ ಅಂದರೆ ನನಗೆ ಆ್ಯಕ್ಟಿಂಗ್ ಅಂದರೆ ಇವರು ಹೇಳ್ಕೊಡ್ತಾ ಇದ್ದ ರೀತಿ ನಂಗೆ ಸಿಗೋದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅವಾಗ ನಂಗೊಂದು ಏನೋ ಎಕ್ಸೈಟ್ಮೆಂಟ್ ಬಂತು, ನಾನು ಆ್ಯಕ್ಟಿಂಗ್ ಮಾಡಬೇಕಲ್ಲ, ಅಂದರೆ ರಂಗದ ಮೇಲೆ ಹೋಗ್ಬೇಕಲ್ಲ ಅಂತ. ಸೊ ಹಾಗೆ ಗೋಪಿ ಸರ್ನ ಫಸ್ಟ್ ನಾನು ನೋಡಿದ್ದೆ ಅಲ್ಲಿ. ಅದಾದಮೇಲಿಂದ ಕಬಲುದಾರಿ ಬಂದಾಗ ಗೋಪಿ ಸರ್ ಎಲ್ಲೋ ಒಂದು ಕಡೆ ಸಿಕ್ಕಿದಾಗ ಅವರು ಹೇಳಿದ್ರು, ಅಂದರೆ ಪಾತ್ರ ಅಂದರೆ ಚೆನ್ನಾಗಿ ಬಂದಿತ್ತು, ಬಬ್ಲು ಪಾತ್ರ ಅಂತ. ಸೊ ಹಾಗೆ ಹಂತ ಹಂತವಾಗಿ ಅವ್ರ ಪರಿಚಯ ಆಯಿತು. ಆಮೇಲೆ ಅವ್ರನ್ನ ನೋಡ್ತಾ ಅಚ್ಯುತ್ ಸರ್ನ, ಆಮೇಲೆ ಅನನ್ನಾಗ್ ಸರ್ನ, ರಂಗಾಯಣ ರಘು ಸರ್ನ, ಅಂದರೆ ಇವರೊಂದಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ. ಅವರು ಪೋಷಕ, ಇವೆಲ್ಲ ನೀವು ಹೇಳಿದ್ರಲ್ಲ, ಇವರೆಲ್ಲ ಪೋಷಕ ಕಲಾವಿದರಲ್ಲಿ ಸ್ಟಾರ್ ನಟರು. ಹಾಂ ಹೌದು. ಅಂದರೆ ಅಲ್ವಾ, ಅಂದರೆ ನಮಗೆ ತೀರಾ ಹತ್ತಿರ ಆಗಂಥ ಆ್ಯಕ್ಟರ್ಸ್. ಸೊ ಇವ್ರುಗಳು ನೋಡ್ತಾ ಅಂದರೆ ಇವ್ರುಗಳ್ನ ನಂಗೆ ನೋಡ್ತಿದ್ರೆ ನನಗೆ ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ. ಸೊ ಚೆನ್ನಾಗಿ ಆಗ್ತಿದೆ ಸರ್. ಎಸ್ ಸರ್, ಒಳ್ಳೆಯದಾಗಲಿ. ಭಾರಿ ಚೆನ್ನಾಗಾಗ್ಬೇಕು ಲೈಫು. ಒಂದು ಒಳ್ಳೆ ಪ್ರೊಡಕ್ಷನಿಗೆ ಬಂದಿದ್ದೀರ. ಈ ಪ್ರೊಡಕ್ಷನ್ ಟಸ್ಸೇ ನಿಮ್ಗೆ ಟಸ್ಸೇ ಎಲ್ಲ ಕಡೆ ಹೋಗೋಂಗೆ ಒಂದು ಸ್ಟಾಂಪ್ ಸಿಕ್ಕಂಗೆ ಆಗುತ್ತೆ. ಒಳ್ಳೆಯದಾಗಲಿ ನಿಮ್ಗೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಂಥ ಒಬ್ಬ ಹಂಬಲ್ನೆಸ್ ಕಲಾವಿದನಿಗೆ
ಹಂಬಲ್ ಕಲಾವಿದನಿಗೆ ನಿಮ್ಮ ಆಶೀರ್ವಾದ ಇರಲಿ. ಇದೇ ರೀತಿಯ ಮತ್ತೆ ಮತ್ತೆ ಹೊಸ ಹೊಸ ಕಲಾವಿದರನ್ನ ಪರಿಚಯಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಆತ್ಮೀಯ ಕನ್ನಡಿಗರೇ.